ನಮಸ್ತೆ. ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ. ನಾನಿವತ್ತಿನ ದಿನ ದೊಡ್ಡ ಪತ್ರೆ ತೊಗೊಂಡಿದ್ದೀನಿ. ದೊಡ್ಡ ಪತ್ರೆಯಲ್ಲಿ ಬಜ್ಜಿ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಯಾವ ವಿಧಾನದಲ್ಲಿ ಮಾಡೋದು, ಯಾವ್ಯಾವ ಸಾಮಗ್ರಿಗಳನ್ನ ಹಾಕ್ಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ನಾನು ಮೊದಲನೇದಾಗಿ ಒಂದು ದೋಸೆ ತವ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2-3 ಸ್ಪೂನಷ್ಟು, ಅಂದರೆ ಒಂದು 2 ಸ್ಪೂನ್ ಸಾಕಾಗುತ್ತೆ ಎಣ್ಣೆ. 2 ಸ್ಪೂನ್ ಅಥವಾ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಆ ಎಲೆಗಳೆಲ್ಲ ಬಾಡಿಸ್ಕೋಬೇಕಾಗುತ್ತೆ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಇದೆ ಸೊಪ್ಪು ಅಂತ ಅಂದರೆ ಪಾತ್ರೆನಲ್ಲಾದ್ರೂ ಬಾಡಿಸ್ಕೋಬೋದು. ಅದು ಎಣ್ಣೆ ಹಾಕ್ಕೊಂಡೇ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸಬ್ಸ್ಕ್ರೈಬ್ ಆಗಿರೋರು ಸುಧಾ ವೀಡಿಯೋಸ್ನ ನೋಡಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಹಾಲನ್ನು ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೇ ಮೊದಲನೇದಾಗಿ ನೋಟಿಫಿಕೇಷನ್ ಬರುತ್ತೆ. ಮತ್ತು ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ದೊಡ್ಡ ಪತ್ರೆ ಎಲೆನ ಎಲ್ಲ ಕಂಪ್ಲೀಟಾಗಿ ಬಾಡಿಸ್ಕೊತಾ ಇದ್ದೀನಿ. ನೋಡೋದಕ್ಕೆ ಇಷ್ಟು ಕ್ವಾಂಟಿಟಿ ಥರ ಅನಿಸುತ್ತೆ. ಅದೆಲ್ಲ ಎಣ್ಣೆನಲ್ಲಿ ಬಾಡಿಸ್ಕೊಂಡ ಮೇಲೆ ನೋಡಿ ಇಷ್ಟಾಗುತ್ತೆ. ಈಗ ನಾವು ಇದನ್ನು ಹಾರೋದಕ್ಕೆ ಬಿಡಬೇಕು. ಈಗ ಮಸಾಲೆಗೆ ಯಾವ್ಯಾವ ಸಾಮಗ್ರಿಗಳನ್ನ ಹಾಕಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಕಾಯಿ ತೊಗೊಂಡಿದ್ದೀನಿ, ಈರುಳ್ಳಿ 2 ತೊಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ, ಮತ್ತು ಬೇಳೆ ಸಾಂಬಾರ್ಗೆ ಹಾಕ್ತಾರಲ್ಲ ಪೌಡರು, ಆ ಪೌಡರ್ ತೊಗೊಂಡಿದ್ದೀನಿ. ಒಂದು ಜಾರ್ ತೊಗೋತಾ ಇದ್ದೀನಿ. ನಾನಿಲ್ಲಿ ಎಲ್ಲ ಸಾಮಗ್ರಿಗಳನ್ನ ಹಾಕ್ಕೊಂಡೆ. 2 ಈರುಳ್ಳಿನಲ್ಲಿ 1 ಈರುಳ್ಳಿನ ಹಾಕ್ಕೊಂಡು ಇನ್ನೊಂದು ಈರುಳ್ಳಿನ ಒಗ್ಗರಣೆಗೆ ಅಂತ ಇಟ್ಕೋತಾ ಇದ್ದೀನಿ. ನಂತರ ಈ ಬೇಳೆ ಸಾಂಬಾರು ಪೌಡರ್ನು ಹಾಕೋತಾ ಇದ್ದೀನಿ. ಯಾಕಂದರೆ ನಾನು ಮಟನ್ ಸಾಂಬಾರು ಪೌಡರು ಮತ್ತು ಬೇಳೆ ಸಾಂಬಾರು ಪೌಡರ್ ಸಪ್ರೇಟ್ ಮಾಡ್ಕೋತೀವಿ ನಾವು. ಹಾಗಾಗಿ ಬೇಳೆ ಸಾಂಬಾರು ಪೌಡರ್ ಅಂತ ಅಂದೆ. ಅದಕ್ಕೆ ಒಂದು 2 ಸ್ಪೂನಷ್ಟು ಕಡಲೆ ಹಾಕ್ಕೋತಾ ಇದ್ದೀನಿ. ನಂತರ 1 ಈರುಳ್ಳಿನ ಇಟ್ಕೊಂಡಿದ್ವಲ್ಲ ಒಗ್ಗರಣೆಗೆ, ಅದನ್ನು ಜಜ್ಜಿ ಇಟ್ಕೋತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಗ್ಗರಣೆ ಘಮ ತುಂಬಾ ಚೆನ್ನಾಗಿರುತ್ತೆ. ಈ ಹಳೆ ಕಾಲದ ಅಜ್ಜಿ ಕಾಲದಲ್ಲೆಲ್ಲ ಇದೇ ರೀತಿ ಜಜ್ಜಿ ಈರುಳ್ಳಿ ಅಥವಾ ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕ್ಕೋತಾ ಇದ್ರು. ತುಂಬಾ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಬೋದು. ಈಗ ಜಜ್ಜಿರೋ ಈರುಳ್ಳಿಗಳನ್ನೆಲ್ಲ ನಾನು ಒಂದು ಪ್ಲೇಟ್ಗೆ ಇಟ್ಕೋತಾ ಇದ್ದೀನಿ. ನಂತರ ಈ ಜಾರ್ಗೆ ನಾನು ಸೊಪ್ಪು ಹುರ್ಕೊಂಡಿದ್ವಲ್ಲ, ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಆ ಸೊಪ್ಪನ್ನು ಸುಧಾ ಜಾರ್ಗೆ ಹಾಕ್ಕೋಬೇಕಾಗುತ್ತೆ. ಇದಂತೂ ತುಂಬಾ ಈಸಿ ಅಂತ ಅನ್ಬೋದು. ಮನೆ ಮುಂದೆ ಒಂದು ಕಡ್ಡಿ ಹಾಕ್ಬಿಟ್ರೆ ಸಾಕು, ಫುಲ್ಲು ಬೇಗನೆ ಬಂದ್ಬಿಡುತ್ತೆ ಅದು ಗಿಡ. ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈಗ ರುಬ್ಕೊಂಡಿದ್ದಾಗಿದೆ. ಆದಷ್ಟು ಸ್ವಲ್ಪ ತರ್ತರಿಯಾಗಿದ್ದರೆ, ಬಜ್ಜಿಗೆಲ್ಲ ತರ್ತರಿಯಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ನಂತರ ಈಗ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಆ ಎಣ್ಣೆ ಕಾದ ನಂತರ 1 ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ. ಈ ಸಾಸಿವೆ ಜೀರಿಗೆ ಸಿಡ್ದಿದ ನಂತರ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೋತೀನಿ. ಒಣಮೆಣ್ಸಿನ್ಕಾಯಿನ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಮತ್ತು ಕರಿಬೇವು ಸೊಪ್ಪು ಇರಲಿಲ್ಲ, ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ಕೋತಾ ಇದ್ದೀನಿ ನಾನು. ನೀವು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ನಂತರ ಇಲ್ಲಿ ಜಜ್ಜಿಟ್ಕೊಂಡಿರುವಂತಹ ಈರುಳ್ಳಿನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ ಈರುಳ್ಳಿ ಎಲ್ಲ ಘಮ ಸ್ಮೆಲ್ ಬರೋವರೆಗೂ ಎಣ್ಣೆನಲ್ಲೇ ಬಾಡಿಸ್ಕೋಬೇಕಾಗುತ್ತೆ. ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ಆ ಈರುಳ್ಳಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಬಾಡಿಸ್ಕೋಬೇಕು. ನಂತರ ನಾವಿಲ್ಲಿ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕೋತಾ ಇದ್ದೀನಿ. ಇದು ನೈಸಾಗಿ ಇಲ್ಲದೆ ಹೋದ್ರೂ ತರ್ತರಿಯಾಗಿದ್ದರೆ ಸಾಕು ಒಟ್ಟಿನಲ್ಲಿ. ಈಗ ಮಸಾಲೆ ಘಮ ಸ್ಮೆಲ್ ಬರೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡ್ಕೊಂಡಷ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಬೋದು. ಆಮೇಲೆ ಒಂದು 2-3 ಸೆಕೆಂಡ್ ಆದಮೇಲೆ ನಾವು ನೀರು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇದಂತೂ ಕೆಮ್ಮಿಗೆ ಮತ್ತು ಶೀತಕ್ಕೆಲ್ಲ ತುಂಬಾ ಒಳ್ಳೆಯದು. ಕೆಮ್ಮಿಗಂತೂ ರಾಮಬಾಣ ಅಂತ ಅನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಬರೀ ಎಲೆನ ಸುಟ್ಕೊಂಡು ನೀವು ತಿನ್ನೋದ್ರಿಂದ ಕೆಮ್ಮಂತೂ ತುಂಬಾ ಬೇಗನೆ ರಿಕವರಿ ಆಗುತ್ತೆ ಅಂತ ಅನ್ಬೋದು. ನಂತರ ಈಗ ಎಷ್ಟು ಅಂದರೆ ಸ್ವಲ್ಪ ಬಜ್ಜಿ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಈಗ ನಾವು ಸಾಂಬಾರು ಅಂದರೆ ದೊಡ್ಡ ಪತ್ರೆ ಬಜ್ಜಿನ ನಾವು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ. ಇದಕ್ಕೆ ಸೈಡ್ಸ್ಗೆ ಅಂದರೆ ಹಪ್ಳ ಅಂದರೆ ಕೆಮ್ಮಿರೋರು ಈ ಬಜ್ಜಿನ ತಿನ್ನಬೇಕಲ್ಲ, ಹಾಗಾಗಿ ಎಣ್ಣೆ ಪದಾರ್ಥ ಸ್ವಲ್ಪ ಕಡಿಮೆನೇ ಮಾಡಬೇಕು. ಒಂದು ಆಮ್ಲೆಟ್ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಬೀಟ್ರೂಟ್ ಪಲ್ಯ, ಅದನ್ನು ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಮಗೆ ಕೆಮ್ಮೇನು ಇಲ್ಲ ಅಂತ ಅಂದರೆ ಹಪ್ಳ ಅಥವಾ ಸೊಂಡಿಗೆನಾದ್ರೂ ನಂಚ್ಕೊಳ್ಳೋದಕ್ಕೆ
ತುಂಬಾ ಕಾಂಬಿನೇಷನ್ ಅಂತ ಅನ್ಬೋದು. ಈಗ ದೊಡ್ಡ ಪತ್ರೆ ಬಜ್ಜಿ ರೆಡಿ ಆಯಿತು ಅಂತಲೇ ಅನ್ಬೋದು. ಕೆಮ್ಮಿದ್ರಂತೂ ಈಗಲೇ ತಕ್ಷಣ ಹೋಗಿ ನೀವು ದೊಡ್ಡ ಪತ್ರೆ ಬಜ್ಜಿನ ಮಾಡಿಕೊಂಡು ತಿನ್ನಿ, ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ, ಬೇಗ ಕೆಮ್ಮು ಕಡಿಮೆ ಆಗುತ್ತೆ ಅಂತಲೇ ಅನ್ಬೋದು. ಈಗ ಆಲ್ಮೋಸ್ಟ್ ಎಲ್ಲ ಕುದಿ ಬಂದು ದೊಡ್ಡ ಪತ್ರೆ ಬಜ್ಜಿ ಬೆಂದಾಗಿದೆ. ಈಗ ಸರ್ವಿಂಗ್ ಪ್ಲೇಟ್ಗೆ ಬಿಸಿ ಅನ್ನದ ಜೊತೆ ಅಥವಾ ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿಕೊಂಡು ಊಟ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ನೀವೂ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಥವಾ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದೊಡ್ಡ ಪತ್ರೆ ಗಿಡ ಯಾರ್ಯಾರ ಮನೆಯಲ್ಲಿ ಇದೆ ಅನ್ನೋದನ್ನು ತಿಳಿಸಿ. ಅದು ಒಂದು ಕಡ್ಡಿ ಹಾಕಿದ್ರೆ ಎಷ್ಟು ರಾಶಿ ರಾಶಿ ಬರುತ್ತೆ ಅಂತಲೇ ಅನ್ಬೋದು. ನೀವು ಕಿತ್ತು ಹಾಕಿದ್ರೂ ಅದು ಮತ್ತೆ ಉಟ್ಕೋತಾ ಇರುತ್ತೆ, ಅಷ್ಟು ಬೇಗನೆ ಬಂದ್ಬಿಡುತ್ತೆ ಒಟ್ಟಿನಲ್ಲಿ. ಮತ್ತು ಚಿಕ್ಕ ಮಕ್ಕಳಿಗೆ ಆ ಎಲೆನ ಡೈರೆಕ್ಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಉಪ್ಪಿನ ಪುಡಿ ಸ್ವಲ್ಪ ಲೈಟಾಗಿ ಸವರ್ಬಿಟ್ಟು ಕೊಟ್ಟರು ಹಾಗೆ ಕೆಲವು ಮಕ್ಕಳು ತಿಂತಾರೆ, ಕೆಲವರು ತಿನ್ನೋದಿಲ್ಲ. ಕೊಟ್ಟರೆ ತುಂಬಾ ಅಂದರೆ ಒಳ್ಳೆಯದು ಅಂತ ಅನ್ಬೋದು. ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸಬ್ಸ್ಕ್ರೈಬ್ ಆಗಿರೋರು ಸುದಾ ವೀಡಿಯೋಸ್ ನೋಡಿ. ಹಾಗೆ ಆದಷ್ಟು ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.